ಯಾರು ಅವ್ರು ಮಾಡ್ತಾ ಇದ್ದಾರೆ. ಯತ್ನಾಳ್ ಪದೇ ಪದೇ ಮಾತಾಡ್ತಾರೆ. ಪಂಚಮಸಾಲಿ ನನ್ನ ಹಿಂದೆ ಇದ್ದಿದ್ದಕ್ಕೆ ಈ ಭಾರತೀಯ ಜನತಾ ಪಕ್ಷದವ್ರು ನಾನು ಉಚ್ಚಾಟನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ? ಸಮುದಾಯ ಇಟ್ಕೊಂಡು ಇವರು ಮಾಡೋರ? ಇವ್ರು ತಾಕತ್ತು ದಮ್ಮು ಅಂತ ಮಾತಾಡ್ತಾರಲ್ಲ, ಇವ್ರು ವೈಯಕ್ತಿಕ ಮಾಡಲಿ. ಆ ಪಕ್ಷ ನಿರ್ಧಾರ ಮಾಡುತ್ತೆ, ಅವರು ನಿರ್ಧಾರ ಮಾಡ್ತವೆ. ಯಾಕೆ ಸಮುದಾಯದ ಹೆಸರು ತಗೊಳ್ಳೋದು ಮಾತೆತ್ತಿದ್ರೆ? ನಾವು ಹೇಳಿದ್ವಿ ಮಾಡು ಇಲ್ಲ ಮಡಿಯೋ ಮುನ್ನ ಮೀಸಲಾತಿ ಪಡಿ ಅಂತ ಹೇಳಿದ್ವಿ. ನಮ್ದು ಇದು ಇನ್ನೂ ಕೂಡ ಅದೇ ಹೋರಾಟ ಇದೆ. ಆದರೆ ಇವ್ರು ಮೋಸ ಮಾಡಿದಾರೆ ಅಂತೇಳಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮೋಸ ಮಾಡೋದಕ್ಕೆ ತಯಾರಿಲ್ಲ. ಇಷ್ಟೇ. ನಾವು ಮೀಸಲಾತಿ ಪಡಿತೀವಿ. ನಮ್ಮ ಹೋರಾಟ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಹೋರಾಟ ಇದೆ. ನಾವು ಎಲ್ಲ ಶಾಸಕರು ಸಭೆ ಕರೆದು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇದರ ಬಗ್ಗೆ ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ. ಏನಂದರೆ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿದ ನೀವು, ನಿಮಗೂ ಮತ್ತು ಸ್ವಾಮೀಜಿ ಮಧ್ಯೆ ಡಿಫ್ರೆನ್ಸಿಗೆ ಏನು ಕಾರಣ? ಆ ಹೋರಾಟದಲ್ಲಿ ಯಾಕೆ ನೀವು ಭಾಗವಹಿಸ್ತಾ ಇಲ್ಲ? ನೋಡಿ, ಒಬ್ಬ ಧರ್ಮಗುರುಗಳು ಆದವರು ಅವರ ಮನೋಸ್ಥಿತಿ ಮನೋಭಾವನೆ ಹೇಗಿರಬೇಕು ಅಂದರೆ ಎಲ್ಲರೂ ಸಮಾನವಾಗಿ ಕಾಣಬೇಕು. ಒಂದು ಪೀಠದ ಗುರುಗಳಾಗಿ ಅವ್ರ ಪೀಠದ ಗುರುಗಳನ್ನು ನಾವೇ ಮಾಡಿದಂಥವ್ರು. ಅವರು ನಿಲುವೇ ಬದಲಿಗಳಾಗ್ಬಿಟ್ಟಿದ್ದಾವೆ. ಮಾತೆತ್ತಿರೆ ಯತ್ನಾಳನ್ನು ರಕ್ಷಣೆ ಮಾಡೋಕ್ಕೆ ಹೋಗ್ತಾರೆ. ವೈಯಕ್ತಿಕವಾಗಿ ವಕ್ಫ್ ವಿಚಾರದಲ್ಲಿ ಅವರ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಸ್ವಾಮಿಗಳು ಕೂತ್ಕೊಂಡು ಭಾಷಣ ಮಾಡ್ತಾರೆ ವಕ್ಫ್ ವಿಚಾರವಾಗಿ. ಇದೆಲ್ಲ ಮಾಡೋದು ಸರಿನಾ? ಒಬ್ಬ ಧರ್ಮಗುರುಗಳಾಗಿ ಯಾವ ಧರ್ಮವನ್ನು ತೆಗಳೋದು, ಇನ್ನೊಂದು ಧರ್ಮವನ್ನು ಎತ್ತಿ ಹಿಡಿಯೋದು, ಇದು ಸರಿನಾ? ಮಾತೆತ್ತಿರೆ ಯತ್ನಾಳ್ ಶುಗರ್ ಫ್ಯಾಕ್ಟ್ರಿ ಬಂದರೆ ಇವರು ಸರ್ಕಾರಕ್ಕೆ ಗುರುಗಳಾಗಿ ಮಾತಾಡ್ತಾರೆ. ನಾವು ಹೇಳಿದ್ವಿ, ಖಂಡಿಸಿದ್ವಿ, ಗುರುಗಳಿಗೆ ಹೇಳಿದ್ವಿ, ಈ ರೀತಿ ನೀವು ಒಬ್ಬ ವ್ಯಕ್ತಿ ಹಿಂದೆ ಒಂದು ಪಕ್ಷದ ಹಿಂದೆ ಹೋಗಿ ನೀವು ಮಾತಾಡುವಂಥದ್ದಲ್ಲ. ಯಾವುದೇ ಸರ್ಕಾರನ ಬೈಕೂಡುದು. ನೀವೆಲ್ಲರಿಗೂ ಸಮಾನರು ಗುರುಗಳಾದವರು. ಧರ್ಮಪೀಠದ ಗುರುಗಳು ಹೇಗಿರ್ಬೇಕು ಹಂಗೆ. ಕಾಂಗ್ರೆಸ್ನವರು ಅಷ್ಟೇ, BJPಯವರು ಅಷ್ಟೇ, ಜನತಾದಳದವರು ಅಷ್ಟೇ ಅಂತ ಇರಬೇಕು. ಅದು ಬಿಟ್ಬಿಟ್ಟು ಯತ್ನಾಳ್ ಶುಗರ್ ಫ್ಯಾಕ್ಟ್ರಿ ಬಂದಾಗ ಸರ್ಕಾರಕ್ಕೆ ಯಾಕೆ ಮಾತಾಡಬೇಕು? ಮುಖ್ಯಮಂತ್ರಿಗಳಿಗೆ ಯಾಕೆ ಮಾತಾಡಬೇಕು? ವಕ್ಫ್ ವಿಚಾರವಾಗಿ ಅವ್ರ ಬ್ಯಾನರಲ್ಲಿ ಹೋಗಿ ಯಾಕೆ ಇವರು ಭಾಷಣ ಮಾಡಬೇಕು? ಈ ವಿಚಾರವಾಗಿ ವ್ಯತ್ಯಾಸಗಳು ಬಂದಿದ್ದು. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಪಕ್ಷಾತೀತವಾದ ಹೋರಾಟ ಇತ್ತು. ಆದರೆ ಇವತ್ತು ಉಳಿದಿಲ್ಲ. ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಯತ್ನಾಳರ ಸೀಮಿತವಾಗಿ ಹೋರಾಟ ನಡೆದಿದೆ. ಅದಕ್ಕೆ ನಾವು ಭಾಗವಹಿಸೋದಿಲ್ಲ ಅಂತ ಹೇಳಿದ್ವಿ. ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ನಾವು ಭಾಗವಹಿಸೋದಿಲ್ಲ. ನಮ್ಮದು ಸದನದಲ್ಲಿ ಪ್ರಶ್ನೆ ಮಾಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಪ್ರಶ್ನೆ ಮಾಡ್ತೀವಿ, ನಾವು ಕೇಳ್ತೀವಿ. ನಮ್ಮ ಸಮುದಾಯ ಕರ್ಕೊಂಡು, ನಮ್ಮ ಸಮುದಾಯದ ಶಾಸಕರಿದ್ದಾರೆ, ಎಲ್ಲರೂ ಕರ್ಕೊಂಡು ಹೋಗಿ ಕೇಳ್ತೀವಿ. ನಮ್ಮದು ನ್ಯಾಯಯುತವಾದ ಹೋರಾಟ ಇರಬೇಕು ರೀ. ಸುಮ್ಮನೆ ಯಾರನ್ನೋ ತೆಗಳೋಗೋದಕ್ಕೆ, ಯಾವುದೋ ಸರ್ಕಾರ ತೆಗಳೋದಕ್ಕೆ, ವೈಯಕ್ತಿಕವಾಗಿ ಅವ್ರನ್ನ ಹಾನಿ ಮಾಡೋದಕ್ಕೆ, ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಇನ್ನು ಯಾರ ಬಗ್ಗೆ ಬಿಡ್ತಾರೆ ಇವರು? ಅವರು ವಿಭೂತಿ ಹಚ್ಚೋರ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ. ವಿಭೂತಿ ಹಚ್ಕೊಂಡ್ಬರ್ತಾನೆ ಅವನು ಅಂತೇಳಿ. ಇನ್ನೇನು ಯಾವ ಧರ್ಮದ ಪಾಲನೆ ಮಾಡ್ತಾರೆ ಇವರು? ಯಾವ ಧರ್ಮದಲ್ಲಿ ಜನಿಸ್ಯಾರ ಇವರು? ಮಾತೆತ್ತಿರಿ ಹಿಂದುತ್ವ, ಅದು ಸಂಘ ಪರಿವಾರದ ಹೋಲಿಸೋದಕ್ಕೆ ಅಂದರೆ ಅವ್ರು ರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲೋ. ಯಾಕಂದ್ರೆ ಈಗ ಬಂದಿದೆ ಕಾಲ, ಬರ್ತದೆ, ಅಂತಿಮ ಕಾಲ ಬರುತ್ತೆ, ಒಂದು ಬಂದಿದೆ. ಅದೇ ಈ ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತ. ಅವ್ರಿಗೆ ವಿಪರೀತ ಬುದ್ಧಿ ಬಂದೈತಿ, ವಿನಾಶ ಆಗೇ ಆಗ್ತಾರೆ. ಆಗಬೇಕು, ನಾನಾದರೂ ಆಗಬೇಕು, ಅವನಾದರೂ ಆಗಬೇಕು. ಏನು ಸರ್, ಈಗ ನಾಳೆ 9 ತಾರೀಕು ಅವರು ಟ್ರ್ಯಾಕ್ಟರ್ ರ್ಯಾಲಿ ಮಾಡಕ್ಕೆ ಹೊರಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ಸೇರಿಸಬೇಕು ಪ್ಲಾನ್ ಮಾಡಿದ್ದಾರೆ. ಸೊ ಇದು ನಿಜವಾದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋ ಹೋರಾಟ ಅಲ್ಲ. ಇದು ಉದ್ದೇಶ ಇಲ್ಲ. ಇದು ಪಕ್ಷಕ್ಕೆ ಸೀಮಿತವಾದ ಹೋರಾಟ, ಯತ್ನಾಳನ ಒಂದು ಅಳಿಯುಳಿಯುವ ಪ್ರಶ್ನೆ ಹೋರಾಟ ಅಂತ ಹೇಳ್ತೀನಿ ನಾನು. ನೋಡಿ, ನಾನು ಯಾವುದೇ ಥರ ಡಿಫೆಂಡ್ ಮಾಡ್ಕೋತಾ ಇಲ್ಲ. 4 ಬಾರಿ ಮುಖ್ಯಮಂತ್ರಿಗಳ ಹತ್ರ ಇವ್ರನ್ನೇ ಕರ್ಕೊಂಡು ಹೋಗಿದ್ದೀನಿ ನಾನು. ಏನು ಸುಮ್ಮನೆ ಮುಖ್ಯಮಂತ್ರಿಗಳು ಹೆದರಿಬಿಟ್ಟು ಯತ್ನಾಳಿಗೆ ಹೆದರಿದ್ರಂತ ನೀನು ಭಾಷಣ ಮಾಡ್ತಾರೆ ಗುರುಗಳು. ಯತ್ನಾಳಿಗೆ ಹೆದರ್ತಾರ ಒಬ್ಬ ಮುಖ್ಯಮಂತ್ರಿ, ಒಂದು ಸರ್ಕಾರ? ಯತ್ನಾಳಿಗೆ ಹೆದರಿಬಿಟ್ಟು ಸಮಯ ಕೊಟ್ರಂತೆ. ಈಗ ಮಾತಾಡೋದು ಏನು ರೀ? ಯತ್ನಾಳ ಏನು? ಅವನೊಬ್ಬ ವ್ಯಕ್ತಿ, ರಾಜಕೀಯ ಪಕ್ಷದಲ್ಲಿ ಶಾಸಕರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು. ನನಗೆ ಹೇಳ್ತಾರೆ ಪಕ್ಷದಿಂದ ಈ ಸಮಾಜದಿಂದ ಗೆದ್ದುಬಿಟ್ಟು ಇವ್ರು ಮನೆಯಾಗ ಕೂತಾರಂತೇಳಿ. ನಾನು ಪಕ್ಷದಿಂದ ಗೆದ್ದೀನಿ. ನಾನು ಒಂದು ಪಕ್ಷದಲ್ಲಿ ಅಡಿಯಲ್ಲಿ ಕೆಲಸ ಮಾಡಿದೆ. ಗೆದ್ದಿದ್ದೀವಿ. ಕೇಳಿ, ನಮ್ಮ ಕುಟುಂಬ 50 ವರ್ಷ ಈ ರಾಜ್ಯದಲ್ಲಿ, ನನ್ನ ಕ್ಷೇತ್ರದಲ್ಲಿ. ನಮ್ಮ ತಂದೆಯವರು ಈ ಸಮಾಜ ಸಂಘಟನೆ ಮಾಡಿದಂಥವ್ರು. ಸಮಾಜ ಸಂಘಟನೆ ಮಾಡಿದ ಪೂರ್ವದಲ್ಲೇ ನಮ್ಮ ತಂದೆಯವರು ಶಾಸಕರಾದಂಥವ್ರು. ಇವ್ರು ಮಾಡ್ತಾ ಇದ್ದಾರೆ, ನಾವು ಮಾಡೋದು ಅಂಥದ್ದು ಅವಶ್ಯಕತೆ ಇಲ್ಲ. ಏನು ಆದರೆ ಸಮಾಜದಿಂದ ಗೆದ್ದು ಇವರು ಮೋಸ ಮಾಡ್ತಾರೆ ಸಮಾಜಕ್ಕೆ ಅಂತ ಹೇಳ್ತಾರಲ್ಲ, ಅಂದರೆ ಸಮಾಜದವರು ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸ್ತಾರಂತ. ಇವ್ರು ಯಾರು ರೀ ತೀರ್ಮಾನ ಮಾಡೋದಕ್ಕೆ? ಇವ್ರು ಚುನಾವಣೆ ನೋಡ್ಕೊಂತೇಳ್ರಿ. ಯತ್ನಾಳ್ ನಾಳೆ ಬರೋದು ಚುನಾವಣೆ, ಮುಂದಿನ ಚುನಾವಣೆ. ನಂದೇನು ಮಾತಾಡ್ತಾರೆ?